ನಮಸ್ತೆ ವೀಕ್ಷಕರೇ, ಜ್ಞಾನಸಾಗರ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಭಾರತದ ಪವಿತ್ರ ಭೂಮಿಯಲ್ಲಿ ಮಾತ್ರವಲ್ಲ, ಇಡೀ ವಿಶ್ವದಾದ್ಯಂತ ಹನುಮಂತನಿಗೆ ಕೋಟ್ಯಾಂತರ ಭಕ್ತರಿದ್ದಾರೆ. ಇಂಡೋನೇಷಿಯಾ, ಥೈಲ್ಯಾಂಡ್, ನೇಪಾಳ, ಶ್ರೀಲಂಕಾ, ಕಾಂಬೋಡಿಯಾ, ಮಾರಿಷಸ್ ಹಾಗೂ ಫಿಜಿ ಸೇರಿದಂತೆ ಸಾಕಷ್ಟು ದೇಶಗಳಲ್ಲಿ ಹನುಮಂತನನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತೆ. ಈ ದೇಶಗಳಲ್ಲಿ ನೀವು ಆಂಜನೇಯನ ಬೃಹತ್ ವಿಗ್ರಹಗಳನ್ನು ಕೂಡ ನೋಡಬಹುದು. ಹನುಮಂತನ ಹೃದಯದಲ್ಲಿ ಯಾವಾಗಲೂ ಸೀತಾರಾಮರೇ ನೆಲೆಸಿರ್ತಾರೆ ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ಸತ್ಯ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶ್ರೀರಾಮನ ಭಕ್ತನಾದ ಈ ಆಂಜನೇಯನಿಗೆ ಕೆಲವು ವಿಶೇಷ ರಾಶಿಗಳಲ್ಲಿ ಹುಟ್ಟಿದವರೆಂದರೆ ಬಹಳ ಪ್ರೀತಿಯಂತೆ. ಹೌದು, ಈ ರಾಶಿಯವರ ಮೇಲೆ ಭಜರಂಗ ಬಲಿಯ ಕೃಪಾ ಕಟಾಕ್ಷ ಯಾವಾಗಲೂ ಇರುತ್ತೆ. ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಹನುಮಂತನ ಆಶೀರ್ವಾದ ಪಡೆದವರಿಗೆ ಜೀವನದಲ್ಲಿ ಧೈರ್ಯ ಮತ್ತು ಅಪಾರವಾದ ಶಕ್ತಿ ದೊರೆಯುತ್ತದೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಪ್ರಸ್ತುತ ಈ ಕಲಿಯುಗದಲ್ಲಿ ಹನುಮಂತನಿಗೆ ಅತ್ಯಂತ ವಿಶೇಷವಾದ ಸ್ಥಾನವಿದೆ. ನೀವು ಈ ದೇವರನ್ನು ಭಕ್ತಿಯಿಂದ ನಂಬಿದ್ರೆ ನಿಮಗೆ ಖಂಡಿತವಾಗಿಯೂ ಶುಭ ಫಲಿತಾಂಶಗಳು ಸಿಗುತ್ತವೆ. ಆಂಜನೇಯನನ್ನು ಪೂಜಿಸೋದ್ರಿಂದ ಶನಿದೋಷದಂತಹ ಕಠಿಣ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಆದರೆ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗಳಲ್ಲಿ ಹುಟ್ಟಿದವರು ಪವನ ಪುತ್ರನ ವಿಶೇಷ ಕೃಪೆಗೆ ಪಾತ್ರರಾಗಿರ್ತಾರೆ. ಇವರು ಹುಟ್ಟಿನಿಂದಲೇ ನಿರ್ಭೀತರು ಮತ್ತು ಅತ್ಯಂತ ಶಕ್ತಿಶಾಲಿಗಳಾಗಿರ್ತಾರೆ. ಈ ಗುಣವೇ ಇವರನ್ನು ಇತರರಿಗಿಂತ ವಿಶೇಷವಾಗಿ ಕಾಣುವಂತೆ ಮಾಡುತ್ತೆ. ಹಾಗಾದ್ರೆ ಆ 4 ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂಬುದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ, ಕೇಳಿ. ಮೊದಲನೆಯದಾಗಿ ಮೇಷರಾಶಿ. ನಮ್ಮ ಈ ಪಟ್ಟಿಯಲ್ಲಿ ಮೊದಲನೆಯದಾಗಿ ಬರುವ ರಾಶಿ ಅಂದ್ರೆ ಅದು ಮೇಷರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯನ್ನು ಮಂಗಳ ಗ್ರಹವು ಆಳುತ್ತದೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಹನುಮಂತ ಮತ್ತು ಮಂಗಳ ಗ್ರಹದ ನಡುವೆ ಅತ್ಯಂತ ನಿಕಟವಾದ ಸಂಬಂಧವಿದೆ. ಹನುಮಂತನನ್ನು ಮಂಗಳನ ಅಧಿಪತಿ ಎಂದು ಕೂಡ ಕರೆಯಲಾಗುತ್ತೆ. ಇದೇ ಕಾರಣದಿಂದಾಗಿ ಮೇಷರಾಶಿಯವರ ಮೇಲೆ ಆಂಜನೇಯನ ಕೃಪಾ ಕಟಾಕ್ಷ ಯಾವಾಗಲೂ ಹೆಚ್ಚಾಗಿರುತ್ತೆ. ಮಂಗಳನ ಪ್ರಭಾವದಿಂದಾಗಿ ಈ ರಾಶಿಯವರು ಹುಟ್ಟುತ್ತಲೇ ತುಂಬಾ ಧೈರ್ಯಶಾಲಿಗಳು ಮತ್ತು ನಿರ್ಭಯರು. ಎಂತಹ ಕಠಿಣ ಸವಾಲುಗಳು ಎದುರಾದ್ರೂ ಹನುಮಂತನ ಕೃಪೆಯಿಂದ ಇವರು ಅದನ್ನು ಸುಲಭವಾಗಿ ಎದುರಿಸುತ್ತಾರೆ. ಪರಿಸ್ಥಿತಿ ಎಷ್ಟೇ ಕಷ್ಟಕರವಾಗಿರ್ಲಿ ಅಥವಾ ಎಂತಹ ದೊಡ್ಡ ಅಡೆತಡೆಗಳೇ ಬರಲಿ, ಮೇಷರಾಶಿಯವರು ಎಂದಿಗೂ ಹಿಂದೆ ಸರಿಯುವುದಿಲ್ಲ. ಪವನ ಪುತ್ರನ ಈ ವಿಶೇಷ ಅನುಗ್ರಹವೇ ನಿಮ್ಮನ್ನು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಸುವಂತೆ ಮಾಡುತ್ತದೆ. ಮುಂದಿನ ರಾಶಿ ಸಿಂಹರಾಶಿ. ಇನ್ನು ನಮ್ಮ ಪಟ್ಟಿಯಲ್ಲಿರುವ 2ನೇ ಪ್ರಮುಖ ರಾಶಿ ಅಂದ್ರೆ ಅದು ಸಿಂಹರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹರಾಶಿಯನ್ನು ಸೂರ್ಯದೇವನು ಆಳುತ್ತಾನೆ. ಹಿಂದೂ ಪುರಾಣಗಳ ಪ್ರಕಾರ ಹನುಮಂತನ ಗುರು ಸೂರ್ಯದೇವ. ಗುರು ಮತ್ತು ಶಿಷ್ಯರ ನಡುವಿನ ಈ ಪವಿತ್ರ ಸಂಬಂಧದ ಕಾರಣದಿಂದಾಗಿ ಸೂರ್ಯನ ಆಧಿಪತ್ಯವಿರುವ ಸಿಂಹರಾಶಿಯವರ ಮೇಲೆ ಹನುಮಂತನ ವಿಶೇಷ ಆಶೀರ್ವಾದ ಸದಾ ಇರುತ್ತದೆ. ಆಂಜನೇಯನ ಈ ಕೃಪೆಯಿಂದಾಗಿ ಸಿಂಹರಾಶಿಯವರು ಅಪಾರ ಆತ್ಮವಿಶ್ವಾಸ ಮತ್ತು ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಹೊಂದಿರುತ್ತಾರೆ. ಅವರಿಗಿರುವ ಈ ಅದ್ಭುತ ನಾಯಕತ್ವದ ಕೌಶಲ್ಯ ಹಾಗೂ ಪ್ರಭಾವಶಾಲಿ ವ್ಯಕ್ತಿತ್ವವು ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಸುತ್ತೆ. ಎಂತಹ ಕಷ್ಟದ ಸಂದರ್ಭದಲ್ಲೂ ಧೈರ್ಯಗೆಡದ ಸಿಂಹರಾಶಿಯವರ ಗುಣಕ್ಕೆ ಭಜರಂಗ ಬಲಿಯ ಆಶೀರ್ವಾದವೇ ಮುಖ್ಯ ಕಾರಣ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ನಾವು ಈಗಾಗಲೇ ತಿಳಿಸಿರುವಂತೆ ಮಂಗಳ ಮತ್ತು ಹನುಮಂತನ ನಡುವೆ ಅವಿನಾಭಾವ ಸಂಬಂಧವಿದೆ. ಈ ಕಾರಣದಿಂದಾಗಿಯೇ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರ ಮೇಲೆ ಹನುಮಂತನ ವಿಶೇಷ ಆಶೀರ್ವಾದ ಸದಾ ಇರುತ್ತೆ. ಆಂಜನೇಯನ ಅಪಾರ ಕೃಪೆಯಿಂದಾಗಿ ಈ ರಾಶಿಯವರು ತಮ್ಮ ಬುದ್ಧಿವಂತಿಕೆಯನ್ನು ನಿರಂತರವಾಗಿ ಹೆಚ್ಚಿಸಿಕೊಳ್ಳುತ್ತಾ ಸಾಗುತ್ತಾರೆ. ಜೀವನದ ಅನೇಕ ಕಠಿಣ ಸಂದರ್ಭಗಳಲ್ಲಿ ವೃಶ್ಚಿಕ ರಾಶಿಯವರು ಎದುರಿಸುವ ಶಕ್ತಿ ಹೊಂದಿರುತ್ತಾರೆ. ಹನುಮಂತನ ಆಶೀರ್ವಾದದಿಂದ ಇವರು ತಮ್ಮ ಕೆಲಸದಲ್ಲಿ ಅತ್ಯಂತ ಪ್ರಾಮಾಣಿಕತೆ ಮತ್ತು ಸಮರ್ಪಣಾ ಭಾವವನ್ನು ಹೊಂದಿರುತ್ತಾರೆ. ಒಟ್ಟಾರೆ ಹನುಮಂತನ ನೆರಳು ಇವರನ್ನು ಸದಾ ರಕ್ಷಿಸುತ್ತಿರುತ್ತದೆ. ಕೊನೆಯ ರಾಶಿ ಕುಂಭರಾಶಿ.
ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರ ರಾಶ್ಯಾಧಿಪತಿ ಶನಿದೇವ. ಶನಿಯ ಪ್ರಭಾವದಿಂದಾಗಿ ಈ ರಾಶಿಯವರು ಸ್ವಭಾವತಃ ಅತ್ಯಂತ ಪ್ರಾಮಾಣಿಕರು ಮತ್ತು ಸದಾ ನ್ಯಾಯದ ಪರವಾಗಿ ನಿಲ್ಲಲು ಪ್ರಯತ್ನಿಸುವವರು. ಪುರಾಣಗಳ ಪ್ರಕಾರ ಶನಿದೇವನಿಗೂ ಹನುಮಂತನಿಗೂ ಇರುವ ಪವಿತ್ರ ಸಂಬಂಧದ ಕಾರಣದಿಂದಾಗಿ ಕುಂಭ ರಾಶಿಯವರ ಮೇಲೆ ಆಂಜನೇಯನ ವಿಶೇಷ ಆಶೀರ್ವಾದ ಸದಾ ಇರುತ್ತೆ. ಆಂಜನೇಯನ ಈ ದಿವ್ಯ ಕೃಪೆಯಿಂದಾಗಿ ನಿಮ್ಮ ಜೀವನದಲ್ಲಿ ಎದುರಾಗುವ ಅನೇಕ ಕಠಿಣ ಕಷ್ಟಗಳಿಂದ ನೀವು ಮುಕ್ತರಾಗಿರ್ತೀರಿ. ಅಷ್ಟೇ ಅಲ್ಲದೆ ನಿಮ್ಮ ಸುತ್ತಮುತ್ತಲಿರುವ ಯಾವುದೇ ನಕಾರಾತ್ಮಕ ಶಕ್ತಿಗಳು ಅಥವಾ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳದಂತೆ ಹನುಮಂತನು ರಕ್ಷಾ ಕವಚವಾಗಿ ನಿಲ್ಲುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಹನುಮಂತನ ನೆಚ್ಚಿನ ರಾಶಿಗಳನ್ನ. ನಿಮ್ಮ ರಾಶಿ ಯಾವುದು ಮತ್ತು ನೀವು ಹನುಮಂತನ ಭಕ್ತರಾಗಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಬಜರಂಗಬಲಿ ಎಂದು ಬರೆಯೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಆಸಕ್ತಿದಾಯಕ ವಿಷಯದ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.